ಮುಂದಿನ ಅಭ್ಯಾಸ ಪೂರ್ವೋತ್ಥಾನಾಸನ. ಇದು ಪಶ್ಚಿಮ ತಾನಾಸನಕ್ಕೆ ಕೌಂಟರ್ ಆಸನ ಎಂದು ಕರೀತಾರೆ. ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕೈಯನ್ನು ಒಂದು ಪಾದದಷ್ಟು ಹಿಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಪಾದವನ್ನು ಮುಂದಕ್ಕೆ ಚಾಚಿ ಇಟ್ಕೊಳ್ಳಿ, ಬೆನ್ನನ್ನು ನೇರವಾಗಿಟ್ಕೊಳ್ಳಿ. ಶ್ವಾಸ ಪೂರ್ತಿಯಾಗಿ ಹೊರಹಾಕಿ ಶ್ವಾಸ ತೆಗೆದುಕೊಳ್ಳುತ್ತಾ ಸೊಂಟವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮೇಲಕ್ಕೆ ಎತ್ತಿ ತಲೆಯನ್ನು ಹಿಂದಕ್ಕೆ ಜೋತು ಬಿಡಿ. ಸಾಧ್ಯ ಆದರೆ ಭ್ರೂ ಮಧ್ಯ ದೃಷ್ಟಿ ಮಾಡಿ, ಇಲ್ಲಾಂತಿದ್ರೆ ಕಣ್ಣು ಮುಚ್ಚಿ. ಹಾಗೆ ಪಾದವನ್ನು ಮುಂದಕ್ಕೆ ಚಾಚಿ ನೆಲಕ್ಕೆ ತಾಗಿಸ್ಲಿಕ್ಕೆ ಟ್ರೈ ಮಾಡಿ. ಇಲ್ಲಿ 5 ಶ್ವಾಸ ಮಾಡಬೇಕು. ಸಾಧ್ಯ ಆದರೆ ಹೆಚ್ಚು ಉಸಿರಾಟವನ್ನು ಮಾಡಬಹುದು. ಈ ಅಭ್ಯಾಸದಿಂದ ಪೂರ್ತಿ ಜಠರ ಮತ್ತು ಕರುಳುಗಳು ಸ್ಟ್ರೆಚ್ ಆಗಿ ಪೆರಿಸ್ಟಾಲ್ಟಿಕ್ ಮೂಮೆಂಟಿಗೆ ಸಹಾಯ ಮಾಡುತ್ತದೆ. ಶ್ವಾಸ ಬಿಡ್ತಾ ಕೆಳಗಡೆ ಬನ್ನಿ. ಕಾನ್ಸ್ಟಿಪೇಷನ್ಗೆ ಉತ್ತಮವಾದ ಅಭ್ಯಾಸ. ಮುಂದಿನ ಅಭ್ಯಾಸ ವಕ್ರಾಸನ. ಶ್ವಾಸ ತೆಗೆದುಕೊಳ್ಳುತ್ತಾ ನಿಮ್ಮ ಬಲಕಾಲನ್ನು ವರ್ಟಿಕಲ್ ಆಗಿ ಮಡಚಿ ಪಾದದ ಗಂಟನ್ನು ಮಂಡಿಯ ಬದಿಯಲ್ಲಿ ಇಟ್ಕೊಳ್ಬೇಕು. ಹಾಗೆ ಶ್ವಾಸ ಬಿಡ್ತಾ ನಿಮ್ಮ ಬಲ ಕೈಯನ್ನು ಬೆನ್ನ ಹಿಂದೆ ಇಟ್ಕೊಳ್ಳಿ. ಎಡ ಕೈಯನ್ನು ಬಲಮಂಡಿಯ ಬಲಭಾಗದಲ್ಲಿ ಇಟ್ಕೊಂಡು ಸಾಧ್ಯ ಆದರೆ ಪಾದವನ್ನು, ಇಲ್ಲದಿದ್ದರೆ ಪಾದದ ಗಂಟನ್ನು ಹಿಡ್ಕೊಂಡು ಹಿಂದೆ ನೋಡ್ತಾ ಗಲ್ಲವನ್ನು ಭುಜದ ನೇರಕ್ಕೆ ತೆಗೆದುಕೊಂಡು ಹೋಗಿ ಹಿಂದೆ ನೋಡ್ತಾ 5 ಶ್ವಾಸ ಮಾಡಬೇಕು. ಇದು ಹೊಟ್ಟೆಯ ಎಲ್ಲ ಸಮಸ್ಯೆಗಳಿಗೆ ಉತ್ತಮವಾದ ಅಭ್ಯಾಸ. ಡಯಾಬಿಟಿಸಿಗೂ ಕೂಡ ಒಳ್ಳೆಯ ಅಭ್ಯಾಸ ಅಂತ ಕರೀತಾರೆ. ಶ್ವಾಸ ಬಿಡ್ತಾ ಅಭ್ಯಾಸ ಮಾಡುವಾಗ ಸರಿಯಾದ ರೀತಿಯಲ್ಲಿ ಹೊಟ್ಟೆಯನ್ನು ಕಾಂಟ್ರಾಕ್ಷನ್ ಮಾಡುವಂಥದ್ದು ಇಲ್ಲಿ ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡಬೇಕು. ಅದೇ ರೀತಿ ಇನ್ನೊಂದು ಬದಿಯಲ್ಲೂ ಈ ಅಭ್ಯಾಸವನ್ನು ಮುಂದುವರಿಸಬೇಕು. ಈ ರೀತಿ ಎರಡೂ ಬದಿ ಇರುವಂಥ ಆಸನಗಳನ್ನು ಹಾಗೇ ಅಭ್ಯಾಸ ಮಾಡಬೇಕು. ಒಂದು ಬದಿ ಮಾತ್ರ ಮಾಡಿ ಅಭ್ಯಾಸವನ್ನು ನಿಲ್ಲಿಸಬಾರದು. ಬೆನ್ನು ನೋವಿಗೂ ಕೂಡ ಇದು ಉತ್ತಮವಾದ ಅಭ್ಯಾಸ. 5 ಶ್ವಾಸ ಆದ ಮೇಲೆ ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದೆ ನೋಡಿ, ಕೈಯನ್ನು ಬಿಡಿ. ಶ್ವಾಸ ಬಿಡುತ್ತಾ ಕಾಲು ಮುಂದೆ ಚಾಚಿ. ಮುಂದಿನ ಅಭ್ಯಾಸ ಬದ್ಧ ಕೋನಾಸನ. ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ಶ್ವಾಸ ಬಿಡ್ತಾ ಎರಡೂ ಕಾಲುಗಳನ್ನು ಮಡಚಿ ಪಾದವನ್ನು ಜೋಡಿಸಿ ಒಂದಕ್ಕೊಂದು ಕಾಲ ಹೆಬ್ಬೆರಳು ಅಥವಾ ಪಾದವನ್ನು ಹಿಡ್ಕೊಳ್ಬೇಕು. ಹಿಮ್ಮಡಿಯನ್ನು ಗ್ರಾಯಿನಿಗೆ ಟಚ್ ಮಾಡಲಿಕ್ಕೆ ಸಾಧ್ಯ ಆಗದವರು ಅರ್ಧ ಅಥವಾ 1 ಫೂಟ್ ಗ್ಯಾಪ್ ಇಟ್ಕೊಂಡು ಅಭ್ಯಾಸ ಮಾಡಬಹುದು. ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಎತ್ತಿ ಶ್ವಾಸ ಬಿಡ್ತಾ ಬೆನ್ನನ್ನು ಬಗ್ಗಿಸಿ ಗಲ್ಲವನ್ನು ನೆಲಕ್ಕೆ ತಾಗಿಸಿ. ಕಣ್ಣು ಮುಚ್ಚಬಹುದು ಅಥವಾ ಮೂಗಿನ ತುದಿ ನೋಡ್ತಾ 5 ರಿಂದ 10 ಉಸಿರಾಟ ಮಾಡಬಹುದು. ಇದರಿಂದಾಗಿ ಹೊಟ್ಟೆಯ ಎಲ್ಲ ಸಮಸ್ಯೆಗಳಿಗೆ ಹಾಗೂ ಗುದ ಸಮಸ್ಯೆಗಳಿಗೆ, ಮಲಬದ್ಧತೆಗೆ ಒಳ್ಳೆಯ ಅಭ್ಯಾಸ. ಇನ್ಹೇಲ್ ಮೇಲೆ ಬನ್ನಿ, ಎಕ್ಸೇಲ್ ಕಾಲನ್ನು ಮುಂದೆ ಚಾಚಿ. ಮುಂದಿನ ಅಭ್ಯಾಸ ಕೂರ್ಮಾಸನ. ಈ ಅಭ್ಯಾಸವನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡಬೇಕು. ಪ್ರಾರಂಭದಲ್ಲಿ ಈ ಅಭ್ಯಾಸವನ್ನು ಮಾಡಬೇಕಾದ ಅಗತ್ಯ ಇಲ್ಲ. ಆಸನದ ಪ್ರಾಕ್ಟೀಸಲ್ಲಿ ಒಂದು ಲೆವೆಲ್ ರೀಚ್ ಆದ ಮೇಲೆ ಈ ಅಭ್ಯಾಸವನ್ನು ಮಾಡಬಹುದು. ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ದೂರ ತೆಗೆದುಕೊಂಡು ಹೋಗಿ 1 ರಿಂದ 1.5 ಮೀಟರ್ನಷ್ಟು. ಆಮೇಲೆ ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಎರಡೂ ಕೈಗಳನ್ನು ರೆಸ್ಪೆಕ್ಟಿವ್ ಕಾಲ ಕೆಳಗಡೆ ತೆಗೆದುಕೊಂಡು ಹೋಗಿ ಪಾಮ್ಸ್ ಫೇಸಿಂಗ್ ಡೌನ್ವರ್ಡ್. ಆಮೇಲೆ ಇನ್ಹೇಲ್ ತಲೆ ಎತ್ತಿ, ಎಕ್ಸೇಲ್ ನಿಮ್ಮ ಗಲ್ಲವನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಟ್ರೈ ಮಾಡಿ. ಹಾಗೆ ಎದೆ ಭಾಗ ಕೂಡ ನೆಲಕ್ಕೆ ತಾಗಿದ್ರೆ ಒಳ್ಳೆಯದು. ಸಾಧ್ಯ ಆದರೆ ಮೊಣಕಾಲನ್ನು ನೇರ ಮಾಡಬೇಕು. 5 ರಿಂದ 10 ಉಸಿರಾಟ ಸಾಧ್ಯವಾದಷ್ಟು ಮಟ್ಟಿಗೆ ಈ ಆಸನದಲ್ಲಿ ಸ್ಥಿತಿಯನ್ನು ಮೇಂಟೈನ್ ಮಾಡಬೇಕು. ಹೊಟ್ಟೆಯ, ಕಾಲಿನ, ಬೆನ್ನಿನ ಎಲ್ಲ ಸಮಸ್ಯೆಗಳಿಗೆ ಒಂದು ಉತ್ತಮವಾದ ಅಭ್ಯಾಸ. ಕಾನ್ಸ್ಟಿಪೇಷನಿಗೆ ರಾಮಬಾಣ ಅಂತ ಹೇಳ್ಬೋದು. ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ, ತಲೆ ಎತ್ತಿ ಕೈಯನ್ನು ಹೊರಚಾಚಿ ಶ್ವಾಸ ಬಿಡ್ತಾ ನಿಮ್ಮ ಎರಡೂ ಕಾಲುಗಳನ್ನು ಜೋಡಿಸಿ. ಮುಂದಿನ ಅಭ್ಯಾಸ ಪವನ ಮುಕ್ತಾಸನ. ಶ್ವಾಸ ಬಿಡ್ತಾ ನಿಮ್ಮ ಬಲಕಾಲನ್ನು ಮಡಚಬೇಕು. ಎದೆಗೆ ಒತ್ತಿ ಎರಡೂ ಕೈಗಳಿಂದ ಶಿನ್ಬೋನನ್ನು ಹಿಡ್ಕೊಂಡು ಶ್ವಾಸ ತೆಗೆದುಕೊಳ್ಳುತ್ತಾ ತಲೆಯನ್ನು ಎತ್ತಿ ಗಲ್ಲ, ಹಣೆ ಅಥವಾ ಮೂಗು ಯಾವುದಾದ್ರು ಒಂದು ಅಂಗವನ್ನು ಟಚ್ ಮಾಡಬೇಕು. ಕಣ್ಣು ಮುಚ್ಚಿ 5 ಉಸಿರಾಟ ಮಾಡಿ. ಪವನ ಮುಕ್ತಾಸನ ಹೆಸರು ಹೇಳುವಂತೆ ವಾತಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ, ಬೆನ್ನು ಮೂಳೆಯನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ, ಹೊಟ್ಟೆಯ ಎಲ್ಲ ರೀತಿಯ ಸಮಸ್ಯೆಗಳಿಗೆ ತುಂಬ ಉತ್ತಮವಾದ ಅಭ್ಯಾಸ.
ಕಾನ್ಸ್ಟಿಪೇಷನ್ ಇರುವವರು ಖಾಲಿ ಹೊಟ್ಟೆಯಲ್ಲಿ ದೀರ್ಘವಾದ ಉಸಿರಾಟದೊಂದಿಗೆ ಈ ಅಭ್ಯಾಸವನ್ನು ಮಾಡಬೇಕು. ಜೊತೆಗೆ ಹೊಟ್ಟೆಯ ಕಾಂಟ್ರಾಕ್ಷನ್ ಮೇಲೆ ಸರಿಯಾದ ಗಮನ ಇಟ್ಟು ಅಭ್ಯಾಸ ಮಾಡಿದಲ್ಲಿ ಅಭ್ಯಾಸಿಗಳಿಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಎರಡೂ ಕಾಲಿನ ಒಂದೊಂದು ಅಭ್ಯಾಸ ಆದ ಮೇಲೆ ಎರಡೂ ಕಾಲನ್ನು ಜೊತೆಗಿಟ್ಟು ಅಭ್ಯಾಸ ಮಾಡಬೇಕು. ಶ್ವಾಸ ಬಿಡುತ್ತಾ ಎರಡೂ ಕಾಲುಗಳನ್ನು ಮಡಚಿ ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಎತ್ತಿ ಕಣ್ಣು ಮುಚ್ಚಿ 10 ಶ್ವಾಸ ಮಾಡಿ. 10 ಶ್ವಾಸ ಕಷ್ಟ ಆದರೆ 5 ಶ್ವಾಸ ಮಾಡಬಹುದು. ಕುತ್ತಿಗೆಯ ನೋವು ಇರುವವರು ತಲೆಯನ್ನು ಎತ್ತಬೇಕಾದ ಅಗತ್ಯ ಇಲ್ಲ. ಶ್ವಾಸ ಬಿಡುತ್ತಾ ತಲೆ ಕೆಳಗಿಡಿ, ಶ್ವಾಸ ತೆಗೆದುಕೊಳ್ಳುತ್ತಾ ಕಾಲು ಮುಂದೆ ಚಾಚಿ. ಮುಂದಿನ ಅಭ್ಯಾಸ ತಿರಿಯಕ್ ಭುಜಂಗಾಸನ. ಹೊಟ್ಟೆಯ ಮೇಲೆ ಮಲ್ಕೊಳ್ಬೇಕು. ಎರಡೂ ಕೈಗಳನ್ನು ಎದೆಯ ಬದಿಯಲ್ಲಿ ಭುಜದ ನೇರ ಅಡಿಭಾಗದಲ್ಲಿ ಇಟ್ಕೊಂಡು ಕಾಲನ್ನು ಹಿಂದಕ್ಕೆ ಚಾಚಿ ಇಟ್ಕೊಳ್ಬೇಕು. ಇನ್ನು ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ, ಎದೆ, ಹೊಟ್ಟೆಯ ಭಾಗವನ್ನು ಮೇಲಕ್ಕೆತ್ತಬೇಕು. ಆಮೇಲೆ ಶ್ವಾಸ ಬಿಡುತ್ತಾ ಪೂರ್ತಿ ದೇಹವನ್ನು ಬಲಗಡೆಗೆ ಟ್ವಿಸ್ಟ್ ಮಾಡಬೇಕು. ಸಾಧ್ಯ ಆದಷ್ಟು ಹಿಮ್ಮಡಿಯನ್ನು ನೋಡಬೇಕು. ಅಲ್ಲೇ 5 ಶ್ವಾಸ ಮಾಡಿ ಆಮೇಲೆ ಇನ್ನೊಂದು ಬದಿ ಕೂಡ ಈ ಅಭ್ಯಾಸವನ್ನು ಮಾಡಬೇಕು. ಬೈ ನೇಚರ್ ಈ ಆಸನ ನಿಮ್ಮ ಹೋಲ್ GIT ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟನ್ನು ಟ್ರ್ಯಾಕ್ಷನ್ ಎಫೆಕ್ಟ್ ಕೊಡುವುದರಿಂದ ಒಳ್ಳೆಯ ರೀತಿಯ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟಿಗೆ ಸಹಾಯಕವಾಗಿದೆ. ಹಾಗೆ ಉತ್ತಮವಾದ ಡೈಜೆಷನ್ಗೆ ಕೂಡ ಕಾರಣ ಆಗ್ತದೆ.